ಆಗಿರುವುದಾಗಿದೆ. ಆದರೆ ತಾಲೂಕಿನಲ್ಲಿ ಪ್ರಗತಿಯತ್ತ ಸಾಗುತ್ತಿರುವ ಗ್ರಾಮ ಪಂಚಾಯತಿಗಳಲ್ಲಿ ಒಂದಾಗಿದೆ. ಈ ಎಲ್ಲ ಪರಿಶ್ರಮಕ್ಕೆ ಈ ಒಂದು ಪ್ರಗತಿಗೆ ಶ್ರಮ ವಹಿಸಿರ್ತಕ್ಕಂಥ ಅಧಿಕಾರಿಗಳೆಲ್ಲರಿಗೂ ತಂಡದ ಪರವಾಗಿ ಒಂದು ಜೋರಾದ ಚಪ್ಪಾಳೆಗಳಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಆದರೂ ಸಹ ಕೆಲವು ಪ್ರಕರಣಗಳನ್ನು ಗುರುತಿಸಲಾಗಿದೆ. ನಾವು 15 ಹಣಕಾಸು ಯೋಜನೆಯಲ್ಲಿ ಗುರುತಿಸಿರ್ತಕ್ಕಂಥ ಪ್ರಕರಣಗಳ ವಿವರ ಈ ರೀತಿಯಾಗಿರುತ್ತದೆ. ಮಂಗಳೂರು ಬಸ್ ತಂಗುದಾಣದಿಂದ ರಾಮೇಶ್ವರ ದೇವಸ್ಥಾನದ ರಸ್ತೆಯ ಎಡಭಾಗದ ಚರಂಡಿ ದುರಸ್ತಿ ಕಾಮಗಾರಿ. ಸದರಿ ಕಾಮಗಾರಿ ಸಂಬಂಧಿಸಿದಂತೆ ಕಾಮಗಾರಿ ನಿರ್ವಹಣೆಗಾಗಿ 49,933 ಗಳನ್ನು ಪಾವತಿಸಿದ್ದು, ಆದರೆ ತೆರಿಗೆ ಮತ್ತು ರಾಜಧನದ ಬಾಬ್ತು 922 ರುಗಳನ್ನು ಸರ್ಕಾರಕ್ಕೆ ಜಮಾ ಮಾಡದೇ ಇರುವ ಕಾರಣಕ್ಕಾಗಿ ಸದರಿ ಕಾಮಗಾರಿಗೆ ಬಳಸಿರ್ತಕ್ಕಂಥ 922 ರುಗಳನ್ನು ಹಣಕಾಸಿನ ದುರುಪಯೋಗ ಪ್ರಕರಣಕ್ಕೆ ಒಳಪಡಿಸಲಾಗಿದೆ. ಇದೇ ರೀತಿಯಾಗಿರ್ತಕ್ಕಂಥ 18 ಕಾಮಗಾರಿಗಳು ವಿವರ ಈ ಪ್ರಕರಣದಂತಿರುತ್ತದೆ. ಕಲಗುಂದಿ ಗ್ರಾಮದ ಬಸ್ ನಿಲ್ದಾಣಕ್ಕೆ ಇಂಟರ್ಲಾಕ್ ಅಳವಡಿಕೆ ಕಾಮಗಾರಿ 695ಗಳು. ಮಂಗಳೂರು ಗ್ರಾಮದ ಚೌಡಿಕೆರೆಯಿಂದ ಮಣ್ಣತ್ತಿಗೆ ಹೋಗುವ ರಸ್ತೆಗೆ ಗ್ರಾವಲ್ ಹಾಕಿ ರಸ್ತೆ ನಿರ್ಮಾಣ ಮಾಡುವ ಕಾಮಗಾರಿ 4,958 ರುಗಳು. ದ್ಯಾವಸ ಗ್ರಾಮದ ಗುಡ್ಪಾಲಪುರ ಗದ್ದೆ ಬಳಿ ಕಾಮಗಾರಿ 1,880 ರುಗಳು. ಹಿರೇಕಲಗೋಡು ಗ್ರಾಮದ ಪರಿಶಿಷ್ಟ ಜಾತಿ ಕೇಂದ್ರದಲ್ಲಿರುವ ಹನುಮಂತಪ್ಪ ಮನೆಯ ಹಿಂಭಾಗ ಬಾವಿಗೆ ಕೈಪಿಡಿ ನಿರ್ಮಾಣ ಕಾಮಗಾರಿ 1,601 ರುಗಳು. ಹೊರಬೈಲು ಗ್ರಾಮದ ನರ್ಸಿಗೆ ಹೋಗುವ ದಾರಿಯ ಆಲ್ನಾರ್ ಜಮೀನಿಗೆ ಚರಂಡಿಗೆ ಪೈಪ್ ಅಳವಡಿಕೆ ಕಾಮಗಾರಿ 1,355 ರುಗಳು. ಹರಿಶಿ ಗ್ರಾಮದ ಅಚ್ಚು ಹೆಗಡೆ